ವರ್ಷಕ್ಕಿಂತ ಮುಂಚೆ ಇಂಗ್ಲಿಷ್ ಕಲಿಯೋಣ ಬನ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಡ್ ಆ್ಯಂಡ್ ಟೋಲ್ನ ಡಿಫ್ರೆನ್ಸ್ನ ನೋಡೋಣ. ಈ ಸೆಟ್ ಆ್ಯಂಡ್ ಟೋಲ್ ಎರಡು ಸೇಮ್ ಮೀನಿಂಗ್ನ ಕೊಡುತ್ತೆ, ಬಟ್ ಆದರೆ ಯೂಸೇಜ್ ಡಿಫ್ರೆಂಟ್ ಆಗಿದೆ. ಅದೇನಕ್ಕೆ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೆಟ್. ಈ ಸೆಟ್ ಅನ್ನೋ ವರ್ಡ್ನ ನಾವು ಯಾರೋ ಒಂದನ್ನ ಹೇಳಿದ್ರು, ಇಲ್ಲ ನಾವು ಒಂದನ್ನು ರಿಪೋರ್ಟ್ ಮಾಡಬೇಕು ಅನ್ಬೇಕಾದ್ರೆ ಹೇಳ್ತೀವಿ. ಬಟ್ ಆದರೆ ಅವರು ಯಾರಿಗೆ ಹೇಳಿದ್ರು ಅನ್ನೋದನ್ನ ನಾವು ಇದರಲ್ಲಿ ಮೆನ್ಷನ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಶೀ ಸೆಡ್ ಶೀ ವಾಸ್ ಅಪ್ಸೆಟ್ ಅಂದರೆ ಅವಳು ಅಪ್ಸೆಟ್ ಆಗಿದ್ಲು ಅಂತ ಹೇಳಿದ್ಲು, ಬಟ್ ಆದರೆ ಯಾರಿಗೆ ಹೇಳಿದ್ಲು ಅನ್ನೋದನ್ನ ನಾವು ಮೆನ್ಷನ್ ಮಾಡಿಲ್ಲ. ಅದೇ ಟೋಲ್ಡ್ ಆದಲ್ಲಿ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶೀ ಟೋಲ್ಡ್ ಟು ಮೀ ಶೀ ವಾಸ್ ಅಪ್ಸೆಟ್ ಅಂದರೆ ಅವಳು ಅಪ್ಸೆಟ್ ಆಗಿದ್ಲು ಅಂತ ನನಗೆ ಹೇಳ್ತಾ ಇದ್ದಾಳೆ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಮುಖಾಂತರ ಸೆಡ್ ಆ್ಯಂಡ್ ಟೋಲ್ಡ್ನ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. ಈ ರೀತಿ ಸುಲಭವಾದ ಗ್ರಾಮರ್ ಟಿಪ್ಸ್ ಒಟ್ಟಿಗೆ ಇಂಗ್ಲಿಷ್ ಕಲಿಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಬ್ರಾಡ್ಕಾಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲರ್ನ್ ಇಂಗ್ಲಿಷ್ ವಿತ್ ಇಂಗ್ಲಿಷ್ ಪಾರ್ಟ್ನರ್.